ಓಕೆ, ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇನ್ಫಿನಿಕ್ಸ್ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ಇನ್ಫಿನಿಕ್ಸ್ ಸ್ಮಾರ್ಟ್ 9 HD. ಈ ಫೋನ್ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಇದು ನಮಗೆ ಕೇವಲ 6,499 ಅಂದ್ರೆ 6,500 ರೂಪಾಯಿಗೆ ಸಿಗ್ತಾ ಇದೆ. ಇಷ್ಟು ಕಡಿಮೆ ಬೆಲೆಗೆ ಇನ್ಫಿನಿಕ್ಸ್ನವರು ಯಾವ ಫೀಚರ್ಸ್ನ ಕೊಟ್ಟಿದ್ದಾರೆ ಮತ್ತು ಈ ಫೋನ್ ಹೇಗಿದೆ ಅಂತ ನೋಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತದೆ. ಇದರ ಕೆಳಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತದೆ. ಟೈಪ್ A to ಟೈಪ್ C ಕೇಬಲ್ ಇದೆ. 10 ವಾಟ್ಸ್ ಚಾರ್ಜರ್ ಇದೆ. ಯೂಸರ್ ಮ್ಯಾನುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ ಮತ್ತು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಸಿಗ್ತಾ ಇದೆ. ಇದು ಸ್ವಲ್ಪ ಹಾರ್ಡ್ ಆಗಿದೆ. ಈ ಫೋನ್ ಬಾಕ್ಸ್ನಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬ ಪ್ರೀಮಿಯಂ ಆಗಿದೆ. ಈ ಫೋನ್ 6,500 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಯಾರೂ ನಂಬೋದಿಲ್ಲ. ಈ ಫೋನ್ ಬ್ಯಾಕ್ ಸೈಡ್ ಮೆಟಾಲಿಕ್ ಫಿನಿಶಿಂಗ್ನ ಹೊಂದಿದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ನೋಡ್ಬೋದು ಇದರ ಕ್ಯಾಮ್ರಾ ಮಾಡ್ಯೂಲ್ನ. ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಸಿಗ್ತಾ ಇದೆ. 2 ಕ್ಯಾಮ್ರಾ ಇದೆ ಮತ್ತು 2 LED ಲೈಟ್ ಇದೆ. ಇದರ ಕೆಳಗಡೆ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ನ ನೋಡೋದಕ್ಕೆ ಸಿಗುತ್ತೆ. ಇದರ ಫ್ರೇಮ್ ಮತ್ತು ಬ್ಯಾಕ್ ಪ್ಯಾನಲ್ ಸೇಮ್ ಇದೆ. ಇದನ್ನು ಪ್ಲಾಸ್ಟಿಕ್ಕಿಂದ ಮಾಡಲಾಗಿದೆ. ಇದು ಸ್ವಲ್ಪ ಕರ್ವ್ ಟೈಪ್ ಆಗಿದೆ. ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಈ ಫೋನ್ ಜಸ್ಟ್ 188 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.3 mm ಥಿಕ್ನೆಸ್ನ ಹೊಂದಿದೆ. ಫ್ರಂಟಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಈ ಫೋನ್ 4 ಕಲರಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಕೋರಲ್ ಗೋಲ್ಡ್. ಇನ್ನು ಉಳಿದ ಕಲರ್ ನೋಡೋದಾದರೆ ಮೆಟಾಲಿಕ್ ಬ್ಲ್ಯಾಕ್, ಮಿಂಟ್ ಗ್ರೀನ್ ಮತ್ತು ನ್ಯೂ ಟೈಟಾನಿಯಂ. ಓವರ್ ಆಲ್ ಇದರ ಡಿಸೈನ್ ತುಂಬ ಚೆನ್ನಾಗಿದೆ. ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಹೆಡ್ಫೋನ್ ಜಾಕ್ ಇದೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ನ ಕೊಟ್ಟಿದ್ದಾರೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ ಮತ್ತು ಫೋನ್ ಮೇಲೆ ಸ್ಪೀಕರ್ ಇದೆ. ಇಷ್ಟು ಕಡಿಮೆ ಬಜೆಟ್ನಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದರ ಸೌಂಡ್ ನೀವೇ ಕೇಳಿ. ಇನ್ನು ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಒಂದು ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಒಂದು ರೇಂಜ್ಗೆ ಫಾಸ್ಟ್ ಆಗಿದೆ ಮತ್ತು ಈ ಫೋನ್ಗೆ IP54 ವಾಟರ್ ಆ್ಯಂಡ್ ಡಸ್ಟ್ ರೇಟಿಂಗ್ ಸಿಗ್ತಾ ಇದೆ. ಇದು ಸ್ವಲ್ಪ ನೀರಲ್ಲಿ ಬಿದ್ದರೂ ಏನಾಗೋದಿಲ್ಲ, ಆದರೆ ಈ ಫೋನ್ನ ನೀರಲ್ಲಿ ಹಾಕಬೇಡಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಈ ಫೋನ್ನಲ್ಲಿ 6.7 ಇಂಚಸ್ HD+ IPS ಡಿಸ್ಪ್ಲೇ ಸಿಗ್ತಾ ಇದೆ. 90 Hz ರಿಫ್ರೆಶ್ ರೇಟ್ನ ಹೊಂದಿದೆ. 500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಇದು ಸ್ವಲ್ಪ ಮಟ್ಟಿಗೆ ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ತೋರಿಸ್ತೀನಿ ನೋಡಿ. ಈ ಬಡ್ಜೆಟ್ಗೆ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಡೀಟೇಲ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಕಲರ್ ಚೆನ್ನಾಗಿದೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಇದರಲ್ಲಿ ನಿಮಗೆ ಏನು ಕಷ್ಟ ಆಗೋದಿಲ್ಲ. ಈ ಫೋನ್ ಒಂದೇ ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. 3GB ರ್ಯಾಮ್, 64GB ಸ್ಟೋರೇಜ್ ಮತ್ತು 3GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಸಿಗ್ತಾ ಇದೆ. ಈ ಫೋನ್ ಕೇವಲ 6,500 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ ಈ ಫೋನಲ್ಲಿ 5000 mAh ಬ್ಯಾಟ್ರಿ ಇದೆ ಮತ್ತು 10 ವಾಟ್ಸ್ ಈ ಫೋನ್ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜ್ಗೆ 10 ವಾಟ್ಸ್ ಅಷ್ಟೇ ಸಿಗೋದು. ಆದ್ರೂ ಈ ಫೋನ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಈ ಫೋನ್ನಲ್ಲಿ Helio G50 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಜಾಸ್ತಿ ಪವರ್ಫುಲ್ ಇಲ್ಲ. ಇದರಲ್ಲಿ LPDDR4X ರ್ಯಾಮ್ ಮತ್ತು eMMC 5.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನ್ನಲ್ಲಿ 1,41,000 ಪ್ಲಸ್ ಆಂತಿಟ್ಯೂಡ್ ಸ್ಕೋರ್ ಇದೆ ಮತ್ತು 88% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋದಿಲ್ಲ ಮತ್ತು BGMIನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಮೀಡಿಯಂ ಗ್ರಾಫಿಕ್ ಇಡ್ಬೋದು. ಗೇಮ್ ಆಡುವಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ, ಲ್ಯಾಗ್ ಫೀಲ್ ಆಗುತ್ತೆ. ಈ ಫೋನ್ನಲ್ಲಿ ಹೆವಿ ಗೇಮ್ಸ್ನ ಆಡೋದಕ್ಕೆ ಆಗುವುದಿಲ್ಲ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 30 MP ಮೇನ್ ಕ್ಯಾಮ್ರಾ ಇದೆ ಮತ್ತು ಒಂದು ಡೆಪ್ತ್ ಸೆನ್ಸಾರ್ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಫ್ರಂಟ್ನಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ, ಡೀಸೆಂಟಾಗಿ ಬರುತ್ತೆ. ಈ ಫೋನ್ ಮೇನ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ನ 30 FPS ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಕ್ಯಾಮ್ರಾ ಓಕೆ ಅಂತಲೇ ಹೇಳ್ಬೋದು.
ಈ ಫೋನ್ ಆಂಡ್ರಾಯ್ಡ್ 14 ಮತ್ತು XOS 14 ಅಲ್ಲಿ ಬರುತ್ತೆ. ಇದರ UI ನಲ್ಲಿ ಸ್ವಲ್ಪ ಅನ್ನೆಸರಿ ಆ್ಯಪ್ಸ್ ಬರುತ್ತೆ, ಆದ್ರೂ ಇದರ UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಈ ಫೋನ್ಗೆ ಕೇವಲ 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ, ಯಾವುದೇ OS ಅಪ್ಡೇಟ್ ಸಿಗೋದಿಲ್ಲ. ಇದರಲ್ಲಿ ವೈಫೈ 5 ಇದೆ, ಬ್ಲೂಟೂತ್ 5.0 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ತೊಗೊಳ್ಬೇಕು ಅನ್ಸಿದ್ರೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತಾ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು.